ಈ ಶಿವಶರಣ ಅನ್ನುವಂಥ ಶಬ್ದ ಇದೆಯಲ್ಲ, ಇವತ್ತು ಹುಟ್ಟಿದ್ದಲ್ಲ ಶಿವಶರಣ ಅನ್ನುವ ಶಬ್ದ. ಆದ್ದರಿಂದ ಈ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅತ್ಯಂತ ಅರ್ಥಪೂರ್ಣವಾದದ್ದು. ಯಾಕೆ ಅಂತ ಕೇಳಿದರೆ, ಬಸವಾದಿ ಶಿವಶರಣರು ಹಿಂದೂಗಳು. ನೀವು ಯಾವುದೇ ಶರಣರ ಹೆಸರನ್ನು ತೆಗೆದುಕೊಳ್ಳ್ರಿ, ಆ ಎಲ್ಲ ಶರಣರ ಹೆಸರುಗಳು ಹಿಂದೂ ಹೆಸರುಗಳೇ ಆಗಿವೆ. ಮಾತ್ರವಲ್ಲ, ಈ ಶಿವಶರಣರ ವಚನಗಳ ಅಂಕಿತ ಏನಿವೆಯೋ ಆ ಎಲ್ಲ ಅಂಕಿತಗಳಲ್ಲಿಯೂ ಹಿಂದೂ ಧರ್ಮದ ದೇವಾನುದೇವತೆಗಳ ಉಲ್ಲೇಖ ಇದೆ. ಆದ್ದರಿಂದ ಬಸವಾದಿ ಶಿವಶರಣರು ಹಿಂದೂ ಧರ್ಮಕ್ಕೆ ಹೊರತಾದವರು ಅಲ್ಲ. ಇನ್ನು ಲಿಂಗಾಯತ ಪ್ರತ್ಯೇಕ ಧರ್ಮ, ಇದು ಹಿಂದೂ ಧರ್ಮಕ್ಕೆ ಭಿನ್ನ, ನಾವು ಹಿಂದೂಗಳಲ್ಲ ಅನ್ನುವ ಒಂದು ವಿಚಾರ ಏನು ನಡೆದಿದೆಯೋ, ಈ ಸಂದರ್ಭದಲ್ಲಿ ಒಂದೆರಡು ವಿಚಾರಗಳನ್ನು ಮೆಲುಕು ಹಾಕಿಕೊಳ್ಳೋಣ. ಬಸವಣ್ಣನವರು ಲಿಂಗಾಯತ ಧರ್ಮದ ಸ್ಥಾಪಕರು ಅಂತ ಹೇಳ್ತೇವೆ. ಇಲ್ಲಿ ಏನಿದೆ ವಿಶೇಷತೆ? ಒಂದು ಕಾಯಕ ಸಿದ್ಧಾಂತ ಬಸವಣ್ಣನವರು ಕೊಟ್ಟ ಅಂತ ಹೇಳ್ತೇವೆ. ಬಸವಣ್ಣನವರಿಂದ ಮಾತ್ರ ಈ ಕಾಯಕ ಸಿದ್ಧಾಂತ ಆರಂಭವಾಯಿತಾ? 5,000 ವರ್ಷಗಳಿಂದ 50,000 ವರ್ಷಗಳಷ್ಟು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಹಿಂದೂ ಧರ್ಮದ ವೇದಗಳ ಮೂಲ ಸ್ರೋತಗಳು ಉಪನಿಷತ್ತುಗಳು. ಇಲ್ಲೇ ಇದೆ, ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಗಂ ಸಮಾಹ. 100 ವರ್ಷಗಳ ಕಾಲ ನಾವು ನಿರಂತರ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಬದುಕಬೇಕು. ಚೋದನಾ ಲಕ್ಷಣೋ ಧರ್ಮ. ಧರ್ಮದ ಲಕ್ಷಣ ಏನಂತ ಹೇಳಿದ್ದಾರೆ ಅಂದರೆ, ಚೋದನಾ ಲಕ್ಷಣ, ನಿರಂತರವಾಗಿ ಕರ್ತವ್ಯ ಮಾಡ್ತಕ್ಕಂಥದ್ದೇ ನಿಜವಾದ ಧರ್ಮ ಅಂತ ವೈದಿಕ ಸಿದ್ಧಾಂತ ಹೇಳುತ್ತದೆ. ಕಾಯಕ ಸಿದ್ಧಾಂತ ವೈದಿಕ ಸಿದ್ಧಾಂತದಲ್ಲಿ ಇದೆ. ಇನ್ನು ದಾಸೋಹ ಸಿದ್ಧಾಂತ ಬಸವಣ್ಣ ಕೊಟ್ಟ ಅಂತ ಹೇಳ್ತೇವೆ. ವೈದಿಕದಲ್ಲಿ ಏನು ಹೇಳಿದೆ? ಅನ್ನಂ ಬ್ರಹ್ಮೇತಿ ವ್ಯಜಾನಾತ್. ಅನ್ನವು ಬ್ರಹ್ಮ ಪರಮಾತ್ಮ ಅಂತ ತಿಳಿದುಕೊಳ್ಬೇಕು. ಅನ್ನಂ ನ ನಿಂದ್ಯಾತ್. ಅನ್ನವನ್ನು ಯಾವ ಕಾಲಕ್ಕೂ ನಿಂದಿಸಬಾರದು. ತಸ್ಮಾತ್ ಯಥಾ ಕಥಂಚನ ಬಹ್ವನ್ನಂ ಕುರ್ಯಾತ್. ಆದ್ದರಿಂದ ಹೇಗಾದರೂ ಮಾಡಿ ಹೆಚ್ಚಿಗೆ ಅನ್ನವನ್ನು ಮಾಡಬೇಕು. ಅಂದರೆ ನಮಗೆ ಅಗತ್ಯ ಇರೋಕ್ಕಿಂತ ಹೆಚ್ಚಿಗೆ ಅನ್ನ ಮಾಡ್ಕೊಳ್ಬೇಕು. ಯಾಕೆ? ನಮಗೆ ತಿನ್ನಲಿಕ್ಕಲ್ಲ, ದಾಸೋಹ ಮಾಡಲಿಕ್ಕೆ. ಆದ್ದರಿಂದ ದಾಸೋಹ ಸಿದ್ಧಾಂತವು ಹೊಸದೇನೂ ಅಲ್ಲ. ಇನ್ನು ದೇವಾಲಯ ಸಂಸ್ಕೃತಿ, ಕೆಲವರು ಹೇಳಿಕೆ ಕೊಡ್ತಾ ಇದ್ದಾರೆ, ಲಿಂಗಾಯತರಾಗುವುದಂದ್ರೇನ್ರಿ ಗುಡಿ ಗುಂಡಾರಗಳಿಗೆ ಹೋಗುವುದನ್ನು ಬಿಡೋದು ಅಂತ. ಅದಕ್ಕೆ ವಚನವನ್ನು ಏನು ಸಮರ್ಥನೆ ಮಾಡ್ತಾರೆ? ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನ ಮಾಡಲಿ ಬಡವನಯ್ಯ, ಎನ್ನ ದೇಹವೇ ದೇಗುಲ, ಶಿರವೇ ಕಾಲೇ ಕಂಬ, ಶಿರವೇ ಹೊನ್ನ ಕಲಶವಯ್ಯ. ಆದ್ದರಿಂದ ನಾವು ದೇವಸ್ಥಾನಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಈ ಮಾತಿನ ಅರ್ಥ ವೇದದಲ್ಲೂ ಇದೆ ನೋಡಿ. ಮೈತ್ರೇಯಿ ಉಪನಿಷತ್ ಅಂತ ಒಂದು ಉಪನಿಷತ್ತಿದೆ. ಈ ಉಪನಿಷತ್ತಿನಲ್ಲಿ ಒಂದು ಮಾತಿದೆ, ಜೀವೋ ದೇವ ಸನಾತನಃ. ಜೀವನೇ ಸನಾತನವಾದಂಥ ದೇವರು ಪರಮಾತ್ಮ, ಜೀವವೇ ಪರಮಾತ್ಮ. ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ. ನಾನು ಪರಮಾತ್ಮ ಅಲ್ಲ ಅಂತ ಏನೇನೋ ಭ್ರಾಂತಿ ಮಾಡಿಕೊಂಡಿದ್ದೇವಲ್ಲ ಅಜ್ಞಾನದಿಂದಾಗಿ, ಇದನ್ನು ಕಿತ್ತಿ ಹಾಕಿಬಿಡಿ. ಸೋಹಂಭಾವೇನ ಪೂಜೆಯೇ. ನಾವು ಆ ಪರಮಾತ್ಮನೇ ನಾನು ಇದ್ದೇನೆ ಅಂತ ಪೂಜೆ ಮಾಡಿಕೊಳ್ಬೇಕು. ಇಷ್ಟಲಿಂಗ ಪೂಜೆ ಮಾಡ್ಕೊಳ್ತೇವಲ್ಲ, ಏನಂತ ಪೂಜೆ ಮಾಡ್ಕೊಳ್ತೇವೆ? ಕೈಯಲ್ಲಿರ್ತಕ್ಕಂಥ ಇಷ್ಟಲಿಂಗವೇ ಪರಮಾತ್ಮ ಅಂತ ಮಾಡ್ಕೊಳ್ತೇವೆಯೋ, ಅಥವಾ ಗೋಲಾಕಾರವಾಗಿರುವ ಶೂನ್ಯ ರೂಪದಲ್ಲಿರುವ
ಬಯಲು ಎಂಬ ಲಿಂಗದ ಬಯಲು ಸ್ವರೂಪವೇ ನಾನು ಆಗಿದ್ದೇನೆ ಅಂತ ಪೂಜೆ ಮಾಡ್ಕೊಳ್ತೇವೆಯೋ? ಪರಿಪೂರ್ಣ ಬಯಲು ಸ್ವರೂಪ ಪರಮಾತ್ಮ ನಾನು ಅಂತ ತಿಳ್ಕೊಳ್ತಕ್ಕಂಥದ್ದೇ ಲಿಂಗ ಪೂಜೆಯ ಹೊರತು ಈ ಇಷ್ಟಲಿಂಗಕ್ಕೆ ವಿಭೂತಿಯೋ ಬಿಲ್ಪತ್ರೆಯೋ ಹೂವನ್ನು ಏರಿಸಿ ಪೂಜೆ ಮಾಡುವುದೇ ಅಂತಿಮ ಪೂಜೆಯಲ್ಲ. ಇದು ಆರಂಭದ ಪೂಜೆ. ಆ ಪರಮಾತ್ಮನೇ ನಾನೆಂದು ತಿಳಿದುಕೊಂಡು ಅನುಸಂಧಾನ ಮಾಡುವುದೇ ಅಂತಿಮ ಪೂಜೆ, ಸಿದ್ಧಾಂತದ ಪೂಜೆ. ಇದನ್ನು ವೇದದಲ್ಲೂ ಹೇಳಿದಾರಲ್ಲ, ಉಪನಿಷತ್ತುಗಳಲ್ಲಿ ಹೇಳಿದಾರಲ್ಲ. ಬಸವಣ್ಣನಿಂದಲೇ ಇದು ಶುರುವಾಯಿತು ಅಂತ ನಾವು ಭ್ರಾಂತಿಗೊಳಗಾಗಬೇಕಾ? ಇಲ್ಲ. ಹಾಗಾದರೆ ಬಸವಣ್ಣನ ಲಿಂಗಾಯತ ಧರ್ಮಕ್ಕೂ ವೈದಿಕ ಧರ್ಮಕ್ಕೂ ಏನು ವಿಶೇಷತೆ? ಬಸವಣ್ಣ ಜನಸಾಮಾನ್ಯರ ಆಡು ಭಾಷೆಯಲ್ಲಿ ಜನರೆಲ್ಲರಿಗೂ ಕೂಡ ಅರ್ಥವಾಗಲಿ ಎಂಬ ಏಕೈಕ ಉದ್ದೇಶದಿಂದ ಕನ್ನಡ ಭಾಷೆಯನ್ನು ಆಶ್ರಯಿಸಿ ವಚನಗಳ ರೂಪದಲ್ಲಿ ಈ ಸಿದ್ಧಾಂತವನ್ನು ಸಂಶೋಧಿಸಿ ಪರಿಷ್ಕರಿಸಿಕೊಟ್ಟ. ಆದ್ದರಿಂದಲೇ ಬಸವಣ್ಣ ಕ್ರಾಂತಿಕಾರಿ, ವಿಶಿಷ್ಟ ಗುರು, ವಿಶ್ವಗುರು, ಜಗದ್ಗುರು ಅಂತ ನಾವು ಕರಿತೇವೆ. ಇನ್ನು ನಿರಾಕಾರೋಪಾಸನೆ, ಇಷ್ಟಲಿಂಗ ಪೂಜೆಯಿಂದ ನಿರಾಕಾರದ ಉಪಾಸನೆ ಮಾಡ್ತೇವೆ. ಇದು ಲಿಂಗಾಯತ ಧರ್ಮದ ಸಾರ. ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವತೆಗಳನ್ನು ಪೂಜೆ ಮಾಡ್ತೇವೆ, ಇದು ವಿರುದ್ಧ, ನಮಗೆ ಸರಿ ಹೊಂದೋದಿಲ್ಲ ಅಂತ ಹೇಳ್ತೇವೆ. ನೋಡಿ, ಹಿಂದೂ ಧರ್ಮ ಅಂದರೆ ನಾವು ಸಾಮಾನ್ಯವಾಗಿ ಏನು ಅಂತ ತಿಳ್ಕೊಳ್ತೇವೆ ಅಂದರೆ ಈ ಹೊರಗಿನ ಆಚಾರಗಳು ಮಾತ್ರ ಧರ್ಮ ಅಂತ ತಿಳ್ಕೊಳ್ತೇವೆ. ಹಾಲು ಅಂದರೆ ಈ ಹಾಲನ್ನು ಹೀಗೆ 2 ಲೋಟದಲ್ಲಿ ಇಟ್ಟು ಹಿಂದೆ ಮುಂದೆ ಮಾಡಿದಾಗ ಅಲ್ಲಾಡಿದಾಗ ನೊರೆ ಬರುತ್ತಲ್ಲ, ಆ ನೊರೆನೂ ಹಾಲು. ಆದರೆ ಅದು ಮಾತ್ರ ಹಾಲಲ್ಲ, ಕೆಳಗಡೆಗಿದೆ ನೋಡಿ ಹಾಲು, ಗಟ್ಟಿಯಾದಂತಹ ನಿಜವಾದ ಹಾಲು, ಅದು ಹಾಲು. ಹಾಗೆ ಈ ಧರ್ಮಾಚರಣೆಗಳು ಹಿಂದೂ ಧರ್ಮದ ಒಂದು ಭಾಗವೇ ಹೊರತು ಅದು ನಿಜವಾದ ಧರ್ಮ ಅಲ್ಲ. ವೇದದ ಉಪನಿಷತ್ತುಗಳಿವೆ ಅಲ್ಲ, ಅವು ನಿಜವಾದ ಧರ್ಮ. ಆ ವೇದೋಪನಿಷತ್ತುಗಳಲ್ಲಿ ಏನು ಹೇಳ್ತವೆ? ಸದೇವ ಸೌಮ್ಯೇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ ಬ್ರಹ್ಮ ನೇಹ ನಾನಾಸ್ತಿ ಕಿಂಚನ. ಈ ಪರಮಾತ್ಮ ರೂಪ ಜಗತ್ತಿನಲ್ಲಿ ನಾನಾ ಅನ್ನೋದು ಏನೂ ಇಲ್ಲ. ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಇದೆಲ್ಲ ಮಾಯಾ ಮಾತ್ರ, ನಾಮರೂಪಗಳು ಮಾಯಾ, ಇದು ಸುಳ್ಳು. ಒಂದೇ ಒಂದು ಪರಮಾತ್ಮ ತತ್ವವೇ ನಿಜ. ನೋಡಿ, ನಿರಾಕಾರ ಉಪಾಸನೆಯನ್ನು ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಹೇಳಿದೆ. ಹಿಂದೂ ಧರ್ಮದ ವೈಶಿಷ್ಟ್ಯ ಸಾಕಾರ ನಿರಾಕಾರ. ಲಿಂಗಾಯತ ಧರ್ಮದಲ್ಲಿ ಇದು ಎರಡನ್ನೂ ಹೇಳಿಲ್ಲ ಅಂದ್ಕೊಳ್ಬೇಡಿ. ಅಲ್ಲಮ ಪ್ರಭು ವಚನದಲ್ಲಿ ಏನು ಹೇಳ್ತಾರೆ? ಲೀಲೆಯಾದಡೆ ಉಮಾಪತಿ, ಲೀಲೆ ಉಡುಗಲು ಸ್ವಯಂಭೂಹು. ಸಾಕಾರ ಪ್ರಪಂಚ, ಸಾಕಾರವು ನಿರಾಕಾರಕ್ಕೆ ಸೋಪಾನ. ಆದ್ದರಿಂದ ಅವರವರ ಭಕುತಿಗೆ ಅವರವರು ಏನೇನು ಅನುಷ್ಠಾನ ಮಾಡ್ತಾರೆಯೋ ಅದು ಅಪರಾಧ ಅಂತ ಅನಿಸೋದಿಲ್ಲ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಮತ್ತು ಹೀಗಾದ ಬಳಿಕ ದ್ವೇಷ ಯಾಕೆ? ನೋಡಿ, ನಾವು ಭಾಳ ದ್ವೇಷ ಮಾಡ್ತೇವೆ. ಯಾಕೆ ದ್ವೇಷ ಮಾಡ್ತೇವೆ? ವೇದವನ್ನು ಹೊರೆಯ ಕಟ್ಟುವೆ ಅಂತ ಹೇಳಿದ್ರಲ್ಲ, ಇಲ್ಲಿ ವರ್ಣಾಶ್ರಮ ಪದ್ಧತಿ ತಾರತಮ್ಯ ಭಾವ ಜಾಸ್ತಿ ಇದೆ. ಹುಟ್ಟಿನಿಂದ ಜಾತಿ ಅಳೆದು ಉನ್ನತ ಜಾತಿಯವನು ಅಧಮ ಜಾತಿಯವನು ಅನ್ನುವ ಭೇದ ಇರುವುದರಿಂದ ದ್ವೇಷ. ಹೌದಾ? ನಮ್ಮಲ್ಲಿಲ್ವಾ? ಈಗ ನಮ್ಮ ಪೂಜ್ಯ ಸ್ವಾಮೀಜಿ ಅವರಿಗೆ ಬೈಗುಳ ಶುರು ಮಾಡ್ತಾ ಇದ್ದೀರಿ, ರೆಡ್ಡಿ ಅಂತ. ಅಂದ್ರೆ ನಿಮ್ಮ ತಾತ್ಪರ್ಯ ಸ್ವಾಮೀಜಿಯವರು ಜಾತಿಯ ಲಿಂಗಾಯತರಲ್ಲ, ಬಸವಣ್ಣವರು ಜಾತಿಗೆ ಲಿಂಗಾಯತರು ಅಂತ ಹೇಳಿದ್ರ? 10 ಹಲವು ಜಾತಿಗರಿಗೆ ಇಷ್ಟಲಿಂಗ ದೀಕ್ಷೆಯನ್ನು ಕೊಟ್ಟು ಎಲ್ಲರೂ ಲಿಂಗಾಯತರು ಅಂತ ಸಾರಿದ್ರು, ಅಥವಾ ಲಿಂಗಾಯತರು ನಿರ್ದಿಷ್ಟ ಜಾತಿಗೆ ಸಂಬಂಧಪಟ್ಟವರು ಅಂತ ಹೇಳಿದರು? ಇದು ನಮ್ಮ ತಪ್ಪು ತಾನೆ. ಇದೇ ರೀತಿ ವೈದಿಕ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲೂ ಕೂಡ ದೋಷಾಚರಣೆಗಳು ಜಾರಿಗೆ ಬಂದಿವೆ. ಮೂಲತಃ ಗುಣಕರ್ಮಗಳ ಆಧಾರದ ಮೇಲೆ ಜಾತಿ ಉಗಮ, ಆಮೇಲೆ ನಮ್ಮ ಕೈಯಲ್ಲಿ ಸಿಕ್ಕು ಅವು ರೂಪಾಂತರವನ್ನು ಪಡೆದಿವೆ. ಆ ರೂಪಾಂತರ ಪಡೆದಿರತಕ್ಕಂಥ ಏನು ದೋಷಗಳಿವೆಯೋ ಅವುಗಳ ವಿರುದ್ಧ ಇಂಥ ಮಾತುಗಳೇ ಹೊರತು ಸಾರಾಸಗಟಾಗಿ ಹಿಂದೂ ಧರ್ಮವನ್ನು ಬಸವಣ್ಣ ವಿರೋಧ ಮಾಡಿದ ಅಂತಕ್ಕಂಥ ಅಭಿಪ್ರಾಯವಲ್ಲ. ಇನ್ನು ಹಿಂದೂ ಧರ್ಮದ ಬಗ್ಗೆ ಆಕ್ಷೇಪ ಒಂದು ನಿಮಿಷದಲ್ಲಿ ಮುಗಿಸ್ತೀನಿ. ಹಿಂದೂ ಧರ್ಮವೇ ಇಲ್ಲ ಅಲ್ಲ ರೀ,
5,000ದಿಂದ 50,000 ವರ್ಷಗಳ ಪ್ರಾಚೀನ ಇತಿಹಾಸ ಇದೆ. ವೇದಗಳಿವೆ, ಪುರಾಣಗಳು, ಆಗಮಗಳು, ಗೃಹ್ಯಸೂತ್ರಗಳು, ಶುಲ್ಬಸೂತ್ರಗಳು, ಧರ್ಮಶಾಸ್ತ್ರ, ಷಡ್ದರ್ಶನಗಳು, ನಾನಾ ಶಾಸ್ತ್ರಗಳು. ದೇಶದಲ್ಲಿ ಎಂಥಿಂಥ ದೇವಸ್ಥಾನಗಳು, ವಿದೇಶದಲ್ಲೂ ಕೂಡ ದೇವಸ್ಥಾನಗಳು, ಅನೇಕ ಮತಪಂಥದ ಸಹಸ್ರ ಸಂಖ್ಯೆಯ ಗುರುಗಳು, ಪರಂಪರೆಯನ್ನು ಆಚರಣೆ ಮಾಡ್ತಕ್ಕಂಥ ನಾವೆಲ್ಲ ಇರಬೇಕಾದ್ರೆ ಧರ್ಮವೇ, ಹಿಂದೂ ಧರ್ಮವೇ ಇಲ್ಲ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ನಾ ಸತ್ತಿದೇನೋ ಬದುಕಿದೇನೋ ಹೆಂಗೆ ಹೇಳೋದು? 1000 ಜನ ಹೇಳೋದ್ರಿಂದ ನಾ ಬದುಕ್ತೀನ, ಅಥವಾ 1000 ಜನ ಸತ್ತಿ ಅಂತಂದ್ರೆ ಸತ್ತಂಗೆ ನನ್ನ ಜೀವಂತಿಕೆಯೇ ನಾನು ಇದ್ದೇನೆ ಅನ್ನೋದಕ್ಕೆ ಸಾಕ್ಷಿಯಾಗ್ತದೆ. ಹಾಗೆ ಹಿಂದೂ ಧರ್ಮದ ರಾಷ್ಟ್ರವ್ಯಾಪಿ, ಪ್ರಪಂಚವ್ಯಾಪಿ ಅಸ್ತಿತ್ವ ಇದೆಯಲ್ಲ, ಅದನ್ನು ಯಾರು ಹೇಳಿದರೆ ಅದನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಹೇಳಿದೆ ಅಂತಾರೆ. ಸುಪ್ರೀಂ ಕೋರ್ಟು ಹಿಂದೂ ಧರ್ಮದ ಜಡ್ಜ್ಮೆಂಟ್ ಕೊಟ್ಟಿಲ್ಲ. ಬೇರೆ ಬೇರೆ ಪ್ರಕರಣಗಳಲ್ಲಿ ವಿಮರ್ಶೆ ಮಾಡುವಾಗ ಸಾಂದರ್ಭಿಕವಾಗಿ ಏನು ಹೇಳಿದೆ ಅಂದರೆ, ಹಿಂದೂ ಧರ್ಮ ಅನ್ನುವುದಕ್ಕಿಂತ ಸನಾತನ ಧರ್ಮ ಅನ್ನೋ ಶಬ್ದ ಹೆಚ್ಚು ಉಚಿತ ಆಗ್ತದೆ ಅಂತ ಹೇಳಿದೆ. ಹಿಂದೂ ಧರ್ಮ ಅನ್ನೋದೊಂದು ಜೀವನ ವಿಧಾನ, ಅದು ಧರ್ಮ ಅಲ್ಲ ಅಂತ ಕುಯುಕ್ತಿಯಿಂದ ಮಾತಾಡ್ತಾರೆ. ಧರ್ಮ ಅಂದರೆ ಜೀವನಕ್ಕೆ ಸಂಬಂಧಪಡ್ತದೋ ಇಲ್ಲವೋ? ಜೀವನಕ್ಕೆ ಸಂಬಂಧ ಪಡದೇ ಇದ್ದರೆ ಅದು ಧರ್ಮವೇ ಅಲ್ಲ. ಎಲ್ಲ ಧರ್ಮವೂ ಜೀವನ ವಿಧಾನವೇ, ಕೇವಲ ಹಿಂದೂ ಧರ್ಮ ಅಲ್ಲ, ಎಲ್ಲ ಧರ್ಮವೂ ಜೀವನ ವಿಧಾನವೇ ಆಗಿದೆ. ಇನ್ನೊಂದು ಮಾತು ಬಳಕೆಯಲ್ಲಿದೆ, ಧರ್ಮ ಅಂದರೆ ಒಬ್ಬ ಸಂಸ್ಥಾಪಕ ಇರಬೇಕು, ಒಬ್ಬ ಗುರು ಇರಬೇಕು, ಒಂದು ಗ್ರಂಥ ಇರಬೇಕು, ಒಂದು ಮಂತ್ರ ಇರಬೇಕು, ಒಂದು ದೇವರು ಇರಬೇಕು. ಈ ಲಕ್ಷಣ ಯಾರು ಮಾಡಿದ್ದು? ಈ ರೀತಿಯ ಧರ್ಮಗಳು ಬಂದ ನಂತರ, ಅಂದರೆ ಅಲ್ಲಿಗಿಂತ ಮೊದಲು ಧರ್ಮಗಳೇ ಇರಲಿಲ್ವಾ? ಇದು ಲಕ್ಷಣ ಅಲ್ಲವೇ ಅಲ್ಲ. ಧರ್ಮ ಅಂದ್ರೆ ಏನು? ಧರತಿ ಇತಿ ಧರ್ಮ, ಮತ್ತೊಬ್ಬರಿಗೆ ಸಹಾಯ ಸಹಕಾರ ಮಾಡ್ತಕ್ಕಂಥದ್ದು, ಉಪಕಾರ ಮಾಡ್ತಕ್ಕಂಥದ್ದು. ದಯೆ, ಸತ್ಯ, ಅಹಿಂಸೆ, ಆಸ್ಥೇಯ, ಇವೆಲ್ಲ ದಯವಿಲ್ಲದ ಧರ್ಮ, ಇದೆಲ್ಲ ಧರ್ಮವೇ. ಈ ಅಂಶ ಯಾರ್ಯಾರು ಹೇಳ್ತಾರೋ ಅವರೆಲ್ಲ ಧರ್ಮಗುರುಗಳು. ಹಿಂದೂ ಧರ್ಮ, ಸಿಖ್ ಧರ್ಮ, ಬೌದ್ಧ ಧರ್ಮ, ಲಿಂಗಾಯತವೂ ಧರ್ಮವೇ, ಚಕಾರ ಇಲ್ಲ. ಆದರೆ ಲಿಂಗಾಯತ ಧರ್ಮ ಅಂತ ಮಾತ್ರಕ್ಕೆ ಹಿಂದೂ ಧರ್ಮವನ್ನು ವಿರೋಧ ಮಾಡುವ ಅಗತ್ಯ ಇಲ್ಲ. ಇನ್ನು ಇದು ಯಾತಕ್ಕೆ ಹೊಂಟಿದೆ ಅಂದರೆ, ಮೀಸಲಾತಿ ಪಡೆಯುವ ಉದ್ದೇಶಕ್ಕೆ ಹೊರಟಿದೆ. ಆದರೆ ಮೀಸಲಾತಿ, ಹುಟ್ಟಿನ ಮೀಸಲಾತಿ ಪರಿಹಾರವನ್ನು ಕೊಡೋದಿಲ್ಲ, ಅರ್ಹತೆಯ ಮೀಸಲಾತಿ ಮಾತ್ರ ಪರಿಹಾರ ಕೊಡ್ತದೆ. ಆದ್ದರಿಂದ ನಾವು ಧರ್ಮಗುರುಗಳು ಅಂತಕ್ಕಂಥವ್ರು, ಧರ್ಮದ ವಾರಸದಾರರು ಅನಿಸ್ಕೊಳ್ತಕ್ಕಂಥವರು ಅರ್ಹತೆಯ ಆಧಾರದ ಮೇಲೆ ಮೀಸಲಾತಿಯ ಜಾರಿಗೆ ಆಗ್ರಹಿಸಬೇಕೇ ಹೊರತು ಹುಟ್ಟಿನ ಜಾತಿಯ ಆಧಾರದ ಮೇಲೆ ಮೀಸಲಾತಿಯನ್ನು ಪಡಿತಕ್ಕಂಥ ಅಪೇಕ್ಷೆಯನ್ನು ಕೈಬಿಡಬೇಕು. ಸಮಯ ಹೆಚ್ಚಾಗಿದೆ. ನಮಸ್ಕಾರ.